ಸರ್ ಒಳ್ಳೆಯದು ಸರ್. ನಮ್ಮ ಸ್ಥಳೀಯ ದೊಡ್ಡಹಳ್ಳಿಯವರು ಒಬ್ಬ ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ ಅಂದರೆ ತುಂಬ ಖುಷಿ ಸಂತೋಷದ ವಿಚಾರ. ನಮ್ಮ ತಾಲೂಕಿನಲ್ಲಿ ದೊಡ್ಡಹಳ್ಳಿನಲ್ಲಿ ಒಂದು ಹೆಸರು ಬರ್ತಾ ಇದೆ. ಆದ್ದರಿಂದ ಆಗ್ತಕ್ಕಂಥದ್ದು ತುಂಬ ತುಂಬ ಸಂತೋಷ, ತುಂಬ ಒಳ್ಳೆಯದು. ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಕಟ್ಟಾಳು ಸರ್. ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು. ಅವರಿಗೆ ಆ ನಿಷ್ಠೆಯಿಂದ ಇವತ್ತು ಫಲ ಸಿಕ್ಕಿದೆ. ಅವ್ರ ನಿಷ್ಠೆ, ಅವರ ಶ್ರದ್ಧೆ, ಅವರ ಒಂದು ಶ್ರದ್ಧೆ ಭಕ್ತಿಯಿಂದ ಅವರಿಗೆ ಇವತ್ತು ಫಲ ಸಿಕ್ಕಿದೆ. ಅವರು ಕಾಂಗ್ರೆಸ್ನಲ್ಲಿ ನಿಷ್ಠಾವಂತ ಅಷ್ಟು ಮಾತ್ರ ಹೇಳಬಲ್ಲೆ. ಆದರೆ ಅವರು ಮುಂದೆ ಒಳ್ಳೆ ಅಭಿವೃದ್ಧಿ ಕೆಲಸಗಳು ಮಾಡಬೇಕು. ರೋಡ್ ಇರ್ಬೋದು, ಕಾವೇರಿ ಮೇಕೆದಾಟು ಯೋಜನೆ ಕೈಗೆತ್ಕೊಳ್ಳಿ. ಕೆಂಗಲ್ ಹನುಮಂತಯ್ಯನವರು ವಿಧಾನಸೌಧ ಕಟ್ಟಿದ್ರು, ಅದು ಚಿರುವಾಗಿ ಉಳಿದಿದೆ. ಹಾಗೆ ಇವರು ಮೇಕೆದಾಟು ಕಟ್ಟಿ ಇವ್ರ ಹೆಸರು ಚಿರುವಾಗಿರ್ಬೇಕು ಅಂತ ನಾನು ಕೇಳ್ತಾ ಇದ್ದೀನಿ. ಇನ್ನು ದೊಡ್ಡಕೆಂಪೇಗೌಡ ಸರ್. ಈಗ ನಮ್ಮ ಕನಕಪುರ ತಾಲೂಕು ಕೋಡಳ್ಳಿ ಹೋಬಳಿ ಅಂದರೆ ನಮ್ಮ ಡಿ ಕೆ ಸಾಹೇಬರು ನಮಗೆ ಎಲ್ಲ ಸಪೋರ್ಟ್ ಮಾಡಿದ್ದಾರೆ, ಕಷ್ಟ ಸುಖ ಆಗಿದ್ದಾರೆ. ಇವತ್ತಿನ ದಿನ ನಮಗೆ ಮುಖ್ಯಮಂತ್ರಿ ಆಗ್ತಾ ಇರೋದು ಭಾಳ ನಮಗೆ ಖುಷಿ. ಇವತ್ತು ಅವರು ನಾವು ದೇವ್ರನ್ನ ತಿಳ್ಕೊಂಡಿದ್ದೀವಿ. ಮತ್ತು ಇನ್ನು ಮುಂದಕ್ಕೆ ಮಾಡ್ತಾರೆ, ನಮ್ಮ ಕೆಲಸಗಳು ಆಯ್ತವೆ ಅಂತ ನಾವು ಭಾವಿಸ್ತಾ ಇದ್ದೀವಿ. ಬಟ್ ನಾವು ಸ್ವಂತ ಊರು ನಮ್ಮದು ಬನ್ನಿಮುಕೋಡ್ಲು, ನಾವು ನಮ್ಮ ಹೆಸರು ದೇಶಿಗೌಡ ಅಂತ. ಭಾಳ ಅಭಿಮಾನದಿಂದ ನಮ್ಮ ಡಿ ಕೆ ಸಾಹೇಬರು ಭಾಳ ಖುಷಿಯಿಂದ ನಮಗೆ ಇದ್ದಾರೆ. ಇವಾಗ ಮುಖ್ಯಮಂತ್ರಿ ಆಯ್ತಾ ಇದ್ದಾರೆ, ನಮಗೆ ಭಾಳ ಖುಷಿ ಸಂತೋಷ. ನಿಮ್ಮ ಜೊತೆ ಈಗ ಬಂದಾಗೆಲ್ಲ ಮಾತಾಡ್ತಾರಾ? ನಾವು ಮೊದಲಿಂದ ಮಾತಾಡಲ್ಲ. ಮೊದಲು ಬಸ್ ಸ್ಟ್ಯಾಂಡಲ್ಲಿದ್ದ ಪೆಟ್ರೋಲ್ ಬಂಕಿಯಲ್ಲಿ, ಅವಾಗ ಬರೋರು ಪೆಟ್ರೋಲ್ ಬಂಕಿಯಲ್ಲಿ ಕುಂತ್ಕೊಳ್ಳೋರು. ಭಾರತ ದೇಶಿಗೌಡ ಅಂತ ಕಾರ್ಯವ್ರಿಗೆ ಅವ್ರಿಗೆ ಟೀಯೋ ಕಾಫಿ ತಗೊಂಡು ಕೊಡುವೆ ನಾನು. ಇವಾಗ ಅವರು ರಾಜಕೀಯದ ಮೇಲೆ ನಮ್ಮನ್ನ ಮರೆಸ್ಬಿಟ್ಟವ್ರೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಅಷ್ಟೇ. ನಮ್ಮ ಕನಕಪುರದ ಸಾಹೇಬರು ಸಿ ಎಮ್ ಆಗ್ತಾ ಇರೋದು ತುಂಬ ಸಂತೋಷ ಇದೆ, ತುಂಬ ಖುಷಿ ಇದೆ. ಅವರು ಒಳ್ಳೆ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ. ನಮ್ಮ ಕನಕಪುರದಲ್ಲಿ ಒಳ್ಳೆ ಕೆಲಸಗಳು, ಅಭಿವೃದ್ಧಿಗಳು ನಡೆದಿದೆ. ಹಾಗಾಗಿ ನಮಗೆ ಸಾಹೇಬರು ಸಿ ಎಮ್ ಆಗ್ತಾ ಇರೋದು ತುಂಬ ಸಂತೋಷ ಆಗ್ತಿದೆ. ನಾವು ಇಲ್ಲಿ ಮಕ್ಕಳು ಅಡ್ಮಿಷನ್ಗೆ ಅಂತ ಬಂದಿದ್ವಿ. ಸಾಹೇಬರು ಓದಿದಂಥ ಸ್ಕೂಲು, ಅಲ್ಲಿ ನಮ್ಮ ಮಕ್ಕಳಿಗೆ ಅಡ್ಮಿಷನ್ ಮಾಡ್ತಿದ್ವಿ. ಚೆನ್ನಾಗಿ ಮಾಡ್ತಿದ್ದಾರೆ ಸಾಹೇಬರು. ಇನ್ನೂ ಹೆಚ್ಚಿನ ಮುಂದೆ ಇನ್ನೂ ಬೆಳೀಲಿ ಅಂತ ನಾವು ಹಾರೈಸ್ತೀವಿ. ಯಾವ ರೀತಿ ಇರ್ತಾರೆ ನಿಮ್ಮ ಸಾಹೇಬರು ಇಲ್ಲಿಗೆ ಬಂದಾಗ ಕನಕಪುರಕ್ಕೆ? ನಮ್ಮ ಸಾಹೇಬರು ಇಲ್ಲಿ ಕನಕಪುರಕ್ಕೆ ಬಂದಾಗ ಎಲ್ಲರ ಜೊತೆ ಹೊಂದಾಣಿಕೆಯಿಂದ ಇರ್ತಾರೆ. ನಮ್ಮನ್ನೆಲ್ಲ ನೋಡಿ ಮಾತಾಡಿಸಿ ಎಲ್ಲರ ಜೊತೆ ಎಲ್ಲರೂ ಕಷ್ಟ ಸುಖನ ಕೇಳಿ ತಿಳಿಸಿ ಹೋಗ್ತಾರೆ. ಹಂಗಾಗಿ ಸಾಹೇಬರು ಇನ್ನೂ ಬೆಳಿಬೇಕು ಅನ್ನೋ ಆಸೆ ಇದೆ, ಇನ್ನೂ ಎತ್ತರಕ್ಕೆ ಹೋಗಲಿ ಅನ್ನೋದು ನಮ್ಮ ಅಭಿಪ್ರಾಯ ಇದೆ ಸರ್. ನಮ್ಮ ಹೆಸರು ಮುತ್ತುರಾಜ್ ಅಂತೇಳಿ, ಇಲ್ಲೇ ಸಿ ಎ ಕೋಟೆ ಗ್ರಾಮದವರು. ನಮ್ಮೂರು ಸಿ ಎಮ್ ಆಗಿರೋದು ಒಳ್ಳೇದು ನಮಗೆ. ನಮ್ಮ ಗೌಡ್ರು ಚೆನ್ನಾಗಿರಲಿ, ಯಾವಾಗ ಅವ್ರನ್ನೇ ಅದನ್ನೇ ಬಯಸಿದ್ ನಾವು. ಅವ್ರು ಯಾವಾಗೂ ಚೆನ್ನಾಗಿರ್ಬೇಕು. ಈಗ ನಿಮ್ಮೂರವರು ಇಲ್ಲಿ ಬರ್ತಾ ಇರ್ತಾರ? ಏನು ಕತೆ? ಯಾವಾಗ ಬರ್ತಾರೆ? ಅದಕ್ಕೆ ಯಾರು ಶಿವಕುಮಾರ್ ಇಲ್ಲಿಗೆ ಅಲ್ಲೆಲ್ಲ ಬರ್ತಾ ಇರ್ತಾರೆ. ಹಾಂ, ಜನಗಳನ್ನ ಚೆನ್ನಾಗಿ ನೋಡ್ಕೋತಾರೆ, ಏನು ತೊಂದರೆ ಇಲ್ಲ. ನಾವು ಆರಾಮಾಗಿದ್ದೀವಿ, ಅವರು ಚೆನ್ನಾಗಿದ್ದೀವಿ. ಎಲ್ಲ ಕೆಲಸ ಮಾಡ್ಕೊಡ್ತಾರೆ. ನಮಗೇನು ಮೋಸ ಮಾಡಲಿ. ಯಾವಾಗೆಲ್ಲ ಕೆಲಸ ಮಾಡ್ಕೊಡ್ತಾರೆ. ಸಿಮೆಂಟ್ ಹಾಕ್ತವ್ರೆ, ನೀರಿನ ಸೌಕರ್ಯ ಚೆನ್ನಾಗಿದೆ, ಕರೆಂಟಿನ ಸೌಕರ್ಯ ಚೆನ್ನಾಗಿದೆ, ನಮಗೇನು ತೊಂದರೆ ಇಲ್ಲ. ಎಷ್ಟು ವರ್ಷದಿಂದ ನೋಡ್ಕೊಂಡು ಬಂದಿರಾ ಅವ್ರನ್ನ? ನಾವು ಸುಮಾರು ನಾವು ಓಟ್ ಹಾಕೋಕೆ ಶುರು ಮಾಡ್ತಾ ಇದ್ದೀವಿ, ನಮಗೇನು ತೊಂದರೆ ಮಾಡಲಿಲ್ಲ ಅವರು. ಅವಾಗಿಂದನೂ ಎಲ್ಲರೂ ಜನ ಸಹಕಾರ ನೀಡ್ತಾವ್ರೆ. ಕೆಲವರು ಅವರೇ ಜನಗಳು ಆಗದಿರೋರವ್ರೆ, ನಮಗೆ ಚೆನ್ನಾಗವ್ರೆ. ನಿಮ್ಮ ಹೆಸರು? ದೇವರಾಜು. ಏನು ಅನ್ಸುತ್ತೆ ಡಿ ಕೆ ಶಿವಕುಮಾರ್ ಸಿ ಎಂ ಡಿ ಕೆ ಶಿವಕುಮಾರು ಸಿ ಎಮ್ ಆಗೋದು ನಮಗೆ ಸಂತೋಷ. ಗೊತ್ತಾಯ್ತಲ್ಲ, ನಾವು ಪಕ್ಕದ ಮನೆಯವರೇನೆ ಆಯಿತಾ. ಪಕ್ಕದ ಮನೆಯವರು ನಮಗೆ ಸಂತೋಷ ಆದ್ರೂ ಚೆನ್ನಾಗಿ ಮುಂದೆ ಇಲ್ಲೆಲ್ಲ ಇದ್ದು ಭಾಳ ಕಷ್ಟಪಟ್ಟು ಬಂದಿದ್ದಾರೆ. ಈ ಸಿ ಎಮ್ ಆಗೋದು ನಮ್ಗೆ ಖುಷಿ ಆಯಿತಾ. ಇದೆಲ್ಲ ರೋಡು ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಆಯಿತಾ. ಆಮೇಲೆ ಇನ್ನೂ ಮುಂದೆ ಕೆಲಸಗಳಾಗಬೇಕು. ಕೆಲಸಗಳಾಗದೆ ಹೋದರೆ ಏನು ಮಾಡೋದಕ್ಕೆ ಏನು ಪ್ರಯತ್ನ ಇರಲ್ಲ ಆಯಿತಾ. ನಿಮ್ಮ ಹೆಸರು? ಗೋವಿಂದು ಅಂತ. ಏನಪ್ಪ ಅಂದರೆ ನಮ್ಮ ಸಾಹೇಬರು ಒಬ್ಬರು ತೀರೋಗಲಿ, ಅವ್ರು ಮದುವೆ ಮಾಡಲಿ, ಯಾವುದಕ್ಕೆ ಹೋಗಿ ಕೈ ಒಡ್ಡಿದ್ರೆ ಇಲ್ಲ ಅಂತ ಕಳಿಸಲ್ಲ. ಯಾವುದಕ್ಕೂ ಒಂದು ಸಹಾಯ ಮಾಡ್ತಾರೆ. ಅವ್ರಿಗೆ ನಂದನೆಗಳು ನಾವು ಹೇಳಬಲ್ಲಕ್ಕೆ ಸಾಧ್ಯವಿಲ್ಲ ಸ್ವಾಮಿ. ನಮಗೆ ಆ ಸಾಹೇಬರು ಎಮ್ ಎಲ್ ಎ ಆದರೆ ನಮಗೆ ತುಂಬ ಉಪಕಾರ ಆಗಿದೆ ಸ್ವಾಮಿ.
ಸಿ ಎಮ್ ಆಗಿರೋದಕ್ಕೆ ನಮಗೆ ಭಾರಿ ಉಪಕಾರ ಆಗಿದೆ ಸ್ವಾಮಿ. ಒಂದು ಕುಂದುಕೊರತೆ ಹೇಳ್ಕೊಬೋದು, ಒಂದು ಕಷ್ಟ ಸುಖ ಹೇಳ್ಬೋದು. ಆದರೆ ಯಾರು ಹೋಗಿ ಮಾತಾಡಿದ್ರೂ ನೀವು ಮಾತಾಡಬೇಡಪ್ಪ, ಏನು ಈ ದೌರ್ಜನ್ಯದಿಂದ ಮಾತಾಡಲ್ಲ, ಆ ಒಳ್ಳೆಯತನದಿಂದ ಏನಪ್ಪ ಹಾಂ ಈ ಥರ ಆಯ್ತಪ್ಪ ಅದನ್ನು ಏಕವಚನ ಮಾತಾಡಲ್ಲ. ಯಾವುದಕ್ಕೂ ನಮಗೆ ತುಂಬ ಖುಷಿ ಆಯಿತು ಸ್ವಾಮಿ. ನಾವು ಅಂಜವಾಡಿ ದೊಡ್ಡಿ ಗ್ರಾಮದವರು, ಲಕ್ಷ್ಮಣ್ ನಾಯಕ ಅಂತ ಸ್ವಾಮಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.